ಮೈಸೂರು ಭಾಗದಿಂದ ಯಾರಿಗೆ ಸಚಿವ ಸ್ಥಾನ ನೀಡಲಿದ್ದಾರೆ ಯಡಿಯೂರಪ್ಪ? ಸಂಸದ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆಯಿಂದ ಕಗ್ಗಂಟಾದ ರಾಜಕೀಯ ಪರಿಸ್ಥಿತಿ. ಪ್ರಸಾದ್ ಅಳಿಯ ಹರ್ಷವರ್ಧನ್ ಮಾಡುತ್ತಿರುವ ಲಾಬಿಗೆ ಸಿಎಂ ಕಂಗಾಲು. ಮಂತ್ರಿ ಬಿಳಿ ಕೈತಪ್ಪುವ ಭೀತಿಯಲ್ಲಿ ಎಚ್ ವಿಶ್ವನಾಥ್, ಎಸ್ಎ ರಾಮದಾಸ್. ಮತ್ತೊಂದೆಡೆ ಯಡಿಯೂರಪ್ಪಗೆ ತಮ್ಮ ಕುರ್ಚಿಯೇ ಕೈಜಾರುವ ಭೀತಿ. ಮೈಸೂರು ಭಾಗದಿಂದ ಯಾರಿಗೆ ಸಚಿವ ಸ್ಥಾನ ನೀಡಲಿದ್ದಾರೆ ಯಡಿಯೂರಪ್ಪ? ಸಂಸದ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆಯಿಂದ ಕಗ್ಗಂಟಾದ ರಾಜಕೀಯ ಪರಿಸ್ಥಿತಿ. ಪ್ರಸಾದ್ ಅಳಿಯ ಹರ್ಷವರ್ಧನ್ ಮಾಡುತ್ತಿರುವ ಲಾಬಿಗೆ ಸಿಎಂ ಕಂಗಾಲು. ಮಂತ್ರಿ ಬಿಳಿ ಕೈತಪ್ಪುವ ಭೀತಿಯಲ್ಲಿ ಎಚ್ ವಿಶ್ವನಾಥ್, ಎಸ್ಎ ರಾಮದಾಸ್. ಮತ್ತೊಂದೆಡೆ ಯಡಿಯೂರಪ್ಪಗೆ ತಮ್ಮ ಕುರ್ಚಿಯೇ ಕೈಜಾರುವ ಭೀತಿ. ಮೈಸೂರು ಭಾಗಕ್ಕೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವುದಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವ ಗೊಂದಲ ಇದೀಗ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ರ ಹೇಳಿಕೆಯಿಂದ ಮತ್ತಷ್ಟು ಕಗ್ಗಂಟಾಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸಚಿವ ಸಂಪುಟವನ್ನ ವಿಸ್ತರಿಸುವಾಗ ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಮತ್ತು ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಎಸ್ಎ ರಾಮದಾಸ್ ಅವರನ್ನ ಪರಿಗಣಿಸಿ ಸಚಿವ ಸ್ಥಾನ ನೀಡ್ತಾರೆ ಅನ್ನುವ ಅನಿಸಿಕೆ ಎಲ್ಲರಲ್ಲೂ ಬೇರೂರಿತ್ತು. ಎಂಎಲ್ಸಿ ವಿಶ್ವನಾಥ್ ಅವರು ಕಾಂಗ್ರೆಸ್ ಜಾತ್ಯತೀತ ಜನತಾದಳದ ಮೈತ್ರಿ ಸರ್ಕಾರವನ್ನ ಬದಿಗೆ ಸರಿಸಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ ಅನ್ನುವ ಕಾರಣಕ್ಕೆ ಅವರಿಗೆ ಮಂತ್ರಿಗಿರಿ ನೀಡಿ ಋಣ ತೀರಿಸಲು ಯಡಿಯೂರಪ್ಪ ಚಿಂತನೆ ನಡೆಸಿದ್ರು. ಮತ್ತೊಂದೆಡೆ ಸಂಘ ಪರಿವಾರದ ಮುಖಂಡರು ಬ್ರಾಹ್ಮಣ ಸಮುದಾಯದ ಎಸ್ಎ ರಾಮದಾಸ್ ಅವರನ್ನ ಮೈಸೂರು ಭಾಗದ ಪ್ರತಿನಿಧಿಯಾಗಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು ಅಂತ ಯಡಿಯೂರಪ್ಪ ಅವರ ಮೇಲೆ ಒತ್ತಡ ಹೇರಿದ್ರು. ಈ ಹಿನ್ನೆಲೆಯಲ್ಲಿ ಮೈಸೂರು ಭಾಗಕ್ಕೆ ವಿಶ್ವನಾಥ್ ಅಥವಾ ರಾಮದಾಸ್ ಈ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗುತ್ತೆ. ಒಂದು ವೇಳೆ ಸಿಎಂ ಮನಸ್ಸು ಮಾಡಿದ್ರೆ ಇಬ್ಬರಿಗೂ ಸಂಪುಟಕ್ಕೆ ಪ್ರವೇಶ ನೀಡಬಹುದಾಗಿದೆ ಅನ್ನುವ ಅಭಿಪ್ರಾಯಗಳು ದಟ್ಟವಾಗಿದ್ವು. ಆದ್ರೆ ಈ ನಡುವೆ ಸಂಸತ್ ಸದಸ್ಯರಾದ ವಿ ಶ್ರೀನಿವಾಸ್ ಪ್ರಸಾದ್ ರವರ ಅಳಿಯನಾದ ನಂಜನಗೂಡಿನ ಶಾಸಕ ಹರ್ಷವರ್ಧನ್ ತಮಗೂ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಲು ಆರಂಭಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ ವಿ ಶ್ರೀನಿವಾಸ್ ಪ್ರಸಾದ್, ಈಗಾಗಲೇ ಹಳೆ ಮೈಸೂರು ಭಾಗದಿಂದ ಹಲವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ, ಇನ್ನೆಷ್ಟು ಮಂದಿಯನ್ನ ಗುಡ್ಡೆ ಹಾಕಿಕೊಳ್ಳಲು ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ವೈಯಕ್ತಿಕವಾದ ಹೇಳಿಕೆ ಅವರನ್ನ ಕೇಳಿ ಏನ್ ಹೇಳ್ತಾರೆ, ಅವ್ರ ಬಗ್ಗೆ ನಾನೇ ಯಾಕೆ ಕೇಳಕ್ ಹೋಗಿ, ಹರ್ಷನ್ ಬಗ್ಗೆ ನಾನೇ ಹೇಳೋದ, ಅವನ ಹೇಳಿಕೆ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ಲಿಲ್ಲ. ಕೇಂದ್ರದಲ್ಲಿ ನಿಮಗೆ ಒಂದು ಸ್ಥಾನಮಾನ ಕೊಡ್ಲಿ, ಕೇಂದ್ರ ಇಲ್ಲ ಅಂದ್ರೆ ನನಗೆ ಕೊಡ್ಲಿ ಅಂತ ಅವರು ವೈಯಕ್ತಿಕವಾದ ಹೇಳಿಕೆ, ಅದು ನಾವು ಹೇಳಿಕೆನ ಅವನು ಸಮರ್ಥನೆ ಮಾಡ್ಕೊಂಡು ನಾನೆಲ್ಲ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ಪ್ರಶ್ನೆ ಇರುವಂತದ್ದು ಹಳೆ ಮೈಸೂರು ಬಗ್ಗೆ ಸ್ಥಾನ ಸಿಗಬೇಕೋ ಬೇಡವೋ? ಹಳೆ ಮೈಸೂರು ಕಡೆ ಸದಾನಂದ ಗೌಡ ಇದ್ದಾರೆ, ಕ್ಯಾಬಿನೆಟ್ ಸಚಿವರಾಗಿದ್ದಾರೆ, ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ ಸಚಿವರಾಗಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಎಲ್ರಿಗೂ ಮಂತ್ರಿ ಮಾಡ್ತಾರೆ. ರಾಜ್ಯದಲ್ಲಿ ಈ ಭಾಗಕ್ಕೆ ಒಂದು ಕೊಟ್ಟಿಲ್ಲಂತ ಮುಖ್ಯಮಂತ್ರಿ ಯಾವ ಭಾಗದವರು? ಹಳೆ ಮೈಸೂರಿಗೆ ಸೇರಿದವರಲ್ವಾ? ಭಾಷಾವಾರು ಪ್ರಾಂತ್ಯಗಳಾಗೋದಕ್ಕೂ ಮೊದಲು ಶಿವಮೊಗ್ಗ ಹಳೆ ಮೈಸೂರಿಗೆ ಸೇರಿರ್ಲಿಲ್ವಾ? ಈಶ್ವರಪ್ಪ ಹಳೆ ಮೈಸೂರಲ್ವಾ? ನಾರಾಯಣಗೌಡರು ಹಳೆ ಮೈಸೂರಲ್ವಾ? ಸೋಮಶೇಖರ್ ಜಿಲ್ಲಾ ಮಂತ್ರಿ ಹಳೆ ಮೈಸೂರು ಪ್ರಾಂತ್ಯದವರಲ್ವಾ? ಇನ್ನೆಷ್ಟು ಗುಡ್ಡೆ ಹಾಕೊಂಡ್ರಿ? ಈಗ ಸರ್ಕಾರ ರಚನೆ ವೇಳೆ ಶ್ರೀನಿವಾಸ್ ಪ್ರಸಾದ್ ಅವರು ಪ್ರಮುಖ ಪಾತ್ರ ವಹಿಸಿದ್ರು. ಆದ್ರೆ ಕ್ಯಾಬಿನೆಟ್ ರೀಶಫಲ್ ಅಥವಾ ವಿಸ್ತರಣೆ ವೇಳೆ ನಿಮ್ಮನ್ನು ವಿಶ್ವಾಸಕ್ಕೆ ಏನಾದರೂ ಪಡೆದಿದ್ದಾರೆ ಸಿಎಂ ಅಂತ? ಏನು ಈಗ ಹೇಳಿ, ಮಂತ್ರಿ ಆಗಕ್ಕೆ ನನಗೆ ಇಷ್ಟ ಇಲ್ಲ, ಚುನಾವಣೆ ನಿಲ್ಲಕ್ಕೆ ಇಷ್ಟ ಇಲ್ಲ, ಇದನ್ನು ಮಂತ್ರಿ ಆಗಕ್ಕೆ ಹೋಗ್ಲಿ. ಅವರು ಹೀಗೆ ಹೇಳಿಕೆ ನೀಡಿದ್ರು ಕೂಡ ಮತ್ತೊಂದು ಮೂಲದ ಪ್ರಕಾರ ತಮ್ಮ ಅಳಿಯನಿಗೆ ಸಚಿವ ಸ್ಥಾನ ಸಿಗಲಿ ಅನ್ನುವ ಆಶಯ ಹೊಂದಿದ್ದು ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪರೊಡನೆ ಚರ್ಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ನಿಗಮ ಮಂಡಳಿಗಳಿಗೆ ನೇಮಕಾತಿ ಮಾಡುವಾಗ ತಾವು ಹೇಳಿದವರನ್ನ ಮಾಡಿಲ್ಲ ಅಂತ ನಿನ್ನೆ ಶ್ರೀನಿವಾಸ್ ಪ್ರಸಾದ್ ಸುತ್ತೂರಿನಲ್ಲಿ ಯಡಿಯೂರಪ್ಪರವರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ರು. ಅವರ ವಾಗ್ದಾಳಿಗೆ ಪ್ರತಿಕ್ರಿಯಿಸಿದ ಸಿಎಂ ಶ್ರೀನಿವಾಸ್ ಪ್ರಸಾದ್ರ ಮಾತುಗಳನ್ನ ಗೌರವಿಸುವುದಾಗಿ ಹೇಳಿಕೆ ನೀಡಿ ನಿರ್ಗಮಿಸಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳು ಪ್ರಸಾದ್ರ ಒತ್ತಡಕ್ಕೆ ಮಣಿದಿದ್ದಾರೆ ಎಂಬ ಅರ್ಥವೇ
ಇದು ರಾಜಕೀಯ ವಲಯದಲ್ಲಿ ಎದ್ದಿರುವ ಹೊಸ ಪ್ರಶ್ನೆ. ಸಿಎಂ ಸಾಹೇಬ್ರು ಪ್ರಸಾದ್ ಅವರ ಮಾತಿಗೆ ಮನ್ನಣೆ ನೀಡ್ತಾರೆ ಅಂದ್ರೆ ಎಚ್ ವಿಶ್ವನಾಥ್ ಮತ್ತು ಎಸ್ ಎ ರಾಮದಾಸ್ ಅವರ ತಟ್ಟೆಯಲ್ಲಿದ್ದ ರೊಟ್ಟಿ ಜಾರತೊಡಗಿದೆ ಎಂದರ್ಥ. ಶ್ರೀನಿವಾಸ್ ಪ್ರಸಾದ್ ವ್ಯಕ್ತಪಡಿಸಿದ ಅಸಮಾಧಾನ, ಅದಕ್ಕೆ ಪ್ರತಿಯಾಗಿ ಯಡಿಯೂರಪ್ಪ ಮಾಡಿದ ಸಮಾಧಾನ ಈಗ ವಿವಿಧ ಅರ್ಥಗಳನ್ನ ಕೊಡಲಾರಂಭಿಸಿದೆ. ನನಗೆ ಮಂತ್ರಿಗಿರಿ ಬೇಡ ಅಂತ ಪ್ರಸಾದ್ ಅವರು ಹೇಳ್ದ. ಹೀಗೆ ಶ್ರೀನಿವಾಸ್ ಪ್ರಸಾದ್ ಆಡಿದ ಒಂದೆರಡು ಮಾತುಗಳು ಮೈಸೂರು ಭಾಗದ ಸಚಿವ ಸ್ಥಾನಾಕಾಂಕ್ಷಿಗಳಲ್ಲಿ ಆತಂಕವನ್ನ ಸೃಷ್ಟಿಸಿದ್ದು ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಹೀಗಾಗಿ ಸಚಿವ ಸ್ಥಾನಾಕಾಂಕ್ಷಿಗಳು ಸಂಪುಟದಲ್ಲಿ ಸ್ಥಾನ ಪಡೆಯಲು ಇದುವರೆಗೆ ನಡೆಸುತ್ತಿದ್ದ ಕಾರ್ಯತಂತ್ರವನ್ನೇ ಬದಲಿಸಿ ಇನ್ನಷ್ಟು ಬಲವಾದ ಲಾಬಿ ನಡೆಸಬೇಕಾದ ಅನಿವಾರ್ಯ ಸ್ಥಿತಿಗೆ ಸಿಲುಕಿದ್ದಾರೆ. ಈ ನಡುವೆ ಎಲ್ಲದಕ್ಕೂ ಪರಿಹಾರ ಹುಡುಕಬೇಕಾದ ಮುಖ್ಯಮಂತ್ರಿ ಯಡಿಯೂರಪ್ಪ ತಮ್ಮ ಕುರ್ಚಿಯನ್ನೇ ಅಲುಗಾಡಿಸುವಂತಹ ಕಾರ್ಯತಂತ್ರಗಳು ತಮ್ಮ ಪಕ್ಷದ ನಾಯಕರಿಂದಲೇ ನಡೀತಾ ಇರೋದನ್ನ ನೋಡಿ ಕಂಗಾಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರಲ್ಲಿ ಹಲವರು ಈಗಾಗಲೇ ದೆಹಲಿಗೆ ಹೋಗಿ ಕುಳಿತಿರೋದು ಯಡಿಯೂರಪ್ಪ ಅವರ ನೆಮ್ಮದಿಗೆ ಭಂಗ ತಂದಿದೆ. ಯಾರಿಗೋ ಸಚಿವ ಸ್ಥಾನ ನೀಡೋದೇ ಬೇರೆ, ತಮ್ಮ ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳೋದಕ್ಕಾಗಿ ಹೋರಾಡೋದೇ ಬೇರೆ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪ ಮೈಸೂರು ಭಾಗದವರಿಗೆ ಯಾವ ರೀತಿಯಲ್ಲಿ ನ್ಯಾಯ ಒದಗಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.